ಶಶಾಂಕ್, ಏನಿದೆಲ್ಲ? ಏನ್ ಮಾಡ್ತಿದ್ಯಾ? ಮಾನ್ಯ ಅವರೆಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಕೋರ್ಟ್ಗೆ ಬಂದ್ರೆ ನನ್ನ ಮಗ ನನ್ನ ಪರವಾಗಿ ಮಾತಾಡ್ತಾನೆ ಅಂತ ಅವನಿಗೆ ಹುಷಾರಿಲ್ಲ, ಏಟಾಗಿದೆ ಅಂತ ಸುಳ್ಳು ಹೇಳಿ ನಿನ್ನೆ ಕೋರ್ಟ್ಗೆ ಕರ್ಕೊಂಡ್ ಬಂದಿಲ್ಲ. ಎಲ್ಲೇ ಆದಿತ್ಯ? ಎಲ್ಲೇ? ನನ್ನ ಮಗನ ಕಾಲಿಗೆ ಏಟಾಗಿದೆ ಅಂತ ಸುಳ್ಳು ಹೇಳಿ ಮೂಲೆಯಲ್ಲಿ ಕೂಡಿಸಿ ಎಲ್ಲರೂ ಸೇರಿ ಸಂಭ್ರಮದಿಂದ ಸೀಮಂತ ಮಾಡ್ತಾ ಇದ್ದೀರಾ? ಬೇರೆಯವ್ರ ಭಾವನೆಗಳ ಜೊತೆ ಆಟಾಡೋದು ಅಭ್ಯಾಸ ಆಗೋಗಿದೆ ಅಲ್ವಾ ನಿಮ್ಗೆ? ನನ್ನ ಮಗನ್ಗೆ ಏನಾಯ್ತು ಅಂತ ನಾನು ಒದ್ದಾಡ್ತಾ ಇದ್ದೀನಿ, ನೀವೆಲ್ಲ ಇಲ್ಲಿ ಆರಾಮಾಗಿದ್ದೀರಾ? ಶಶಾಂಕ್, ಯಾಕೋ ಎಲ್ರೂ ಮುಂದೆ ಈ ಗಾಡಿ ಮರ್ಯಾದೆ ತೆಗಿತಾ ಇದ್ಯಾ? ನೀನ್ ಮಧ್ಯೆ ಮಾತಾಡ್ಬೇಡಮ್ಮ. ನಾನೇನು ಅನ್ಯಾಯ ಮಾಡಿದ್ದೀನಿ ಇವ್ರುಗಳಿಗೆ? ಇವರೆಲ್ಲರೂ ಸೇರಿ ನನಗ್ ಮೋಸ ಮಾಡಿದ್ದಾರೆ. ಬಾಯಿಗೆ ಬಂದಾಗ ಮಾತಾಡ್ಬೇಡ, ನಡೆಯೋದ್ರಿಂದ. ಹೋಗ್ತೀನಿ, ನನ್ನ ಮಗನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಆದಿತ್ಯನ ಕರ್ಕೊಂಡು ಹೋದಕ್ಕೆ ನಾನ್ ಬಿಡಲ್ಲ ಶಶಾಂಕ್. ನಾನು ಆದಿತ್ಯನ ಇಲ್ಲೇ ಬಿಟ್ಟು ಹೋಗಲ್ಲ. ಶಶಾಂಕ್, ಬಸ್ರಿ ಹುಡುಗಿ ನೋಂದ್ಕೋಬಾರ್ದು. ಈಗ ಅವಳು ಒಂದ್ ಜೀವ ಅಲ್ಲ ಕಣೋ, 2 ಜೀವ. ನೀನ್ ಹೀಗೆಲ್ಲ ಆಡಿದ್ರೆ ಹೇಗೆ ಹೇಳು? ಚೆನ್ನಾಗಿ ಹೇಳ್ತಾ ಇದ್ರಮ್ಮ ನೀವು. ನ್ಯಾಯ ಎಲ್ರಿಗೂ ಒಂದೇ. ಹುಟ್ಟದಿರೋ ಮಗು ಬಗ್ಗೆ ಅವಳು ಸಂಭ್ರಮ ಪಡ್ತಾ ಇದ್ದಾರೆ. ನನ್ನ ಮಗನ ನನ್ನ ಮುಂದೆ ಕಿತ್ಕೋತಾ ಇದ್ರೆ ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ನನ್ನ ನೋವಿಂದ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ ನನ್ನ ಹೆತ್ತ ತಾಯಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸೀಮಂತಕ್ಕೆ ಅಡ್ಡ ಮಾಡ್ಬೇಡ. ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಮಾತಾಡೋಣ. ಈಗೇನು ಮಾತಾಡ್ಬೇಡ ನೀನು. ನನಗ್ ಕಾಯಕ್ಕಾಗಲ್ಲ. ಈಗ ಆದಿತ್ಯ ನನ್ನ ಜೊತೆ ಕಳಿಸ್ತಾ ಇರ್ಬೇಕು ಅಷ್ಟೇ. ಬರೇ ನಿನ್ ಜೊತೆ ಬರೋ. ಯಾಕೋ ಹೀಗಾಗ್ತಿದ್ಯಾ? ಎಲ್ರ ಮುಂದೆ ತಟ್ಟೆ ಎಸ್ದು ಅವಾಂತರ ಮಾಡ್ದೆಯಲ್ಲ. ನನ್ನ ಮರ್ಯಾದೆ ತೆಗಿಯೋದಲ್ದೆ ನೀನು ಮರ್ಯಾದೆನೂ ತಕ್ಕೋತೀಯ. ಅವಳು ಏನೋ ಅಂತ ಅನ್ಯಾಯ ಮಾಡಿದಾಳೆ ನಿನ್ಗೆ? ನನ್ನ ವಿಷಯ ಬಿಡಮ್ಮ. ಆದಿತ್ಯ ನೋಡಿದ್ಯಾ ಮೂಲೆಯಲ್ಲಿ ಹೇಗ್ ಕೂತಿದ್ದ ಅಂತ? ಅವಳು ಸೀಮಂತದ ಸಂಭ್ರಮದಲ್ಲಿ ನನ್ನ ಮಗನ ಮೂಲೆ ಗುಂಪು ಮಾಡಿದ್ದಾಳೆ. ಆದಿತ್ಯ ಆರ್ತಿಗ್ ಮಗ. ಈ ಮನೇಲಿ ಬೇರೆ ಯಾರಿಗೂ ಅವನ್ಗೇನು ಸಂಬಂಧ ಇಲ್ಲ. ಅದಕ್ಕೆ ಹೇಳ್ತಾರೆ ನನ್ನ ಮಗನ್ ನನ್ನ ಜೊತೆ ಕಳಿಸ್ಬಿಡಿ ಅಂತ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ಬೇಡ. ಯಾವ ತಾಯಿನೂ ತನ್ನ ಮಕ್ಕಳನ್ನ ಮೂಲೆ ಗುಂಪು ಮಾಡಲ್ಲ ಕಣೋ. ಈಗ ಇಷ್ಟೆಲ್ಲ ಹೇಳೋನು ಅವಳು ಕೈ ಬಿಟ್ಟು ಹೋಗ್ಬಾರ್ದಾಗಿತ್ತು ನೀನು. ಈಗ ದೊಡ್ಡದಾಗಿ ಮಗ ಮಗ ಅಂತೀಯಲ್ಲ, ಆಗ ಎಲ್ಲ ಹೋಗಿತ್ತು ನಿನ್ ಪ್ರೀತಿ? ಇದನ್ನೆಲ್ಲ ನಾನು ಎಲ್ರ ಮುಂದೆ ಹೇಳ್ಬೋದಾಗಿತ್ತು. ಆದ್ರೆ ನಿನ್ ಮರ್ಯಾದೆ ಕಳಿಬಾರ್ದು ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಈಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ನಾನೆಲ್ಲಿಗೂ ಹೋಗಲ್ಲ. ಶಶಾಂಕ್ ಅವರೇ, ಅವಳ ಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ ನೋಡಿ. ನೀವು ಅವಳ ಮನ್ಸಿಗೆ ನೋಯಿಸಿದ್ರೆ 2 ಜೀವಕ್ಕೂ ಅಪಾಯ ಆಗುತ್ತೆ. ಪ್ಲೀಸ್ ರೀ, ಹಠ ಮಾಡ್ಬೇಡಿ. ಈ ಶಾಸ್ತ್ರ ನಡೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ನೋಡಿ, ನಾನು ನಿಮ್ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ರೀ. ಏನ್ ಶಾಸ್ತ್ರ ಮಾಡ್ತಿರೋ ಮುಗಿಸ್ಕೊಳ್ಳಿ. ನಾನು ಯಾವ್ದಕ್ಕೂ ಅಡ್ಡಿ ಮಾಡಲ್ಲ. ಆದ್ರೆ ನಾನು ಇಲ್ಲೇ ಇರ್ತೀನಿ. ಎಲ್ಲ ಮುಗಿದ್ಮೇಲೆ ನನ್ನ ಜೊತೆ ನನ್ನ ಮಗನ್ನ ಕರ್ಕೊಂಡು ಹೋಗ್ತೀನಿ. ಸೂರ್ಯವ್ರೆ, ಶಶಾಂಕ್ ಬಂದ್ಬಿಟ್ಟಿದ್ದಾನೆ. ಅವನೇನಾದ್ರೂ ಆದಿತ್ಯನ ಕರ್ಕೊಂಡು ಹೋದ್ರೆ ನಾನಿರಲ್ಲ. ಪ್ಲೀಸ್, ಇವನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಸಮಾಧಾನ ಮಾಡ್ಕೊಳ್ಳಿ ಆರ್ತಿಯವ್ರೆ. ಆದಿತ್ಯ ಯಾವತ್ತಿದ್ರು ನಮ್ಮ ಮಗ. ಅವ್ನು ನಮ್ಮಿಂದ ದೂರ ಆಗೋದಕ್ಕೆ ನಾನು ಬಿಡಲ್ಲ. ನೋಡಿ, ಕೇಸು ಕೋರ್ಟಲ್ಲಿದೆ. ಅವನೇನಾದ್ರೂ ಆದಿತ್ಯನ ಕರ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ಅ ಕಂಟೆಂಪ್ಟ್ ಆಫ್ ಕೋರ್ಟ್. ಅವ್ನು ಹಾಗೆಲ್ಲ ಮಾಡೋದಕ್ಕಾಗಲ್ಲ.
ನೀವು ತಲೆ ಕೆಡ್ಸ್ಕೋಬೇಡಿ. ಅವ್ನು ಖಂಡಿತ ಕರ್ಕೊಂಡು ಹೋಗಲ್ಲ ತಾನೆ? ಇಲ್ಲ ಆರ್ತಿ ಅವರೇ, ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ, ನೀವು ಧೈರ್ಯ ಗೆಡ್ಬೇಡಿ. ಶಾಸ್ತ್ರ ಮುಗಿದ್ಮೇಲೆ ಮಾತಾಡೋಣ ಅಂತ ಹೇಳಿದ್ದೀನಲ್ವಾ, ನಾನು ಇದೀನಿ ತಾನೆ, ಪ್ಲೀಸ್. ಅದೇ ನೀನೆಲ್ಲೂ ಹೋಗ್ಬೇಡ ಕಣೋ, ಅಮ್ಮನ ಜೊತೆ ನೀರು ಆಯ್ತಾ? ನೀನ್ ಬಿಟ್ಟಿರೋದಕ್ಕಾಗಲ್ಲ ಕೊಡೋ ನಂಗೆ. ನೋಡು ಇಲ್ಲೇ ಇರು. ಇವತ್ತು ನನ್ನ ಮಗನ ಸುಮ್ಮನೆ ಬಿಡೋದಿಲ್ಲ ಅಣ್ಣ. ನಮ್ಮನೆಯೊಳಗೆ ನುಗ್ಗೋದು ಅಂದ್ರೆ ಏನಂತ ತಿಳ್ಕೊಂಡಿದ್ದಾನೆ. ಕೈ ಕಟ್ಕೊಂಡು ಕೂತ್ಕೊಳಕಾಯ್ತಲ್ಲ ಅಣ್ಣ ಪರಿಸ್ಥಿತಿ. ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತಂದ್ರೆ ಆ ಸರ್ಟಿಫಿಕೇಟ್ ಅಡ್ಡ ಬರ್ತಾ ಇದೆ. ನೋಡೋಣ, ನಮ್ಮ ದಾರಿನೇ ನಂಗೆ ಸರಿ. ನಾನು ಹುಡುಗರಿಗೆ ಹೇಳಿಟ್ಟಿದ್ದೀನಿ, ಅವ್ನ ಕೈ ಕಾಲ ಇವತ್ತು ಮುರ್ಸಿಲ್ಲ ಅಂದ್ರೆ ಕೇಳು, ಇನ್ಯಾವತ್ತು ಯಾರ ತಂಟೆಗೆ ಅವ್ನು ಹೋಗ್ಬಾರ್ದು. ಹಾಗೆಲ್ಲ ಮಾಡಿದ್ರೆ ನಮ್ಮ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ನೀನು ಅರ್ಜೆಂಟ್ ಮಾಡ್ಬೇಡ ಕಣೋ, ಸುಮ್ಮನಿರು. ಅಣ್ಣ ಸುಮ್ಮನೆ ಇದ್ರೆ ಕೈಗೆ ಬಳೆ ಕಟ್ಕೊಂಡಿದೀವಿ ಅಂತ ತಿಳ್ಕೊಂತಾನೆ. ದುಡುಕ್ಬೇಡ ಭಾಸ್ಕರ್, ನಾವು ಒಂದ್ ಮಾಡಕ್ ಹೋಗಿ ಇನ್ನೊಂದು ಮಾಡಬಾರ್ದು, ಎಡವಟ್ಟಾಗುತ್ತೆ. ಕೋರ್ಟ್ಗೆ ಈಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ನಮ್ಗೆ ಕೊನೋ ತೊಂದರೆ ಆಗೋದು. ಈಗೇನಿದ್ರು ಉಪಾಯದಿಂದ ಬಗೆಹರಿಸ್ಕೋಬೇಕು, ಬಗೆಹರಿಸ್ಕೊಳ್ಳೋಣ. ಅತ್ತೆ ಯಾಕೆ ಕಳ್ತಿದ್ಯಾ? ಏನೂ ಆಗಲ್ಲ ನೋಡು, ಶುಭ ಕಾರ್ಯ ನಡೆಯುವಾಗ ಹೀಗೆಲ್ಲ ಕಣ್ಣೀರು ಹಾಕಬಾರ್ದು. ಧೈರ್ಯವಾಗಿರೇ, ನಾನಿದ್ದೀನಲ್ವಾ. ಅಮ್ಮ, ಅವನೇನಾದ್ರೂ ಆದಿತ್ಯನ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಕೈಲಿರೋದಕ್ಕಾಗಲ್ಲಮ್ಮ. ಅವನನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ. ಪ್ರತಿದಿನ ಪ್ರತಿ ಕ್ಷಣ ನನಗೆ ತಾಯ್ತನದ ಅನುಭವ ಕೊಟ್ಟಿದ್ದಾನೆ. ಈಗ ಅವನ ಜೊತೆಗಿಲ್ಲ ಅಂದ್ರೆ ನನ್ನ ಕೈಲಿರೋದಕ್ಕಾಗಲ್ಲಮ್ಮ. ಹಾಗೆಲ್ಲ ಏನೂ ಆಗಲ್ಲ ಪುಟ್ಟ. ಹೇಳಿ, ಏನು ವಿಷಯ? ತುಂಬಾ ಎಕ್ಸೈಟ್ ಆಗಿರೋಗಿದೆ. ಮೋಸ ಸರ್, ಎಲ್ಲ ಮೋಸ. ನಾವು ಪೂರ್ತಿ ಮೋಸ ಹೋಗಿದ್ದೀವಿ. ಏನಾಯ್ತ್ರಿ? ಸ್ವಲ್ಪ ಬಿಡಿಸಿ ಹೇಳಿ. ಒಗಟಾಗಿ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ನಾನಿಲ್ಲಿ ಸೂರ್ಯ ಅವ್ರ ಮನೇಲಿದ್ದೀನಿ. ಇಲ್ಲಿ ಆರ್ತಿಗೆ ಸೀಮಂತ ನಡೀತಾ ಇದೆ. ಅದ್ರಲ್ಲಿ ಏನ್ರಿ ಮೋಸ? ಬಸುರಿಗೆ ಸೀಮಂತ ಮಾಡೇ ಮಾಡ್ತಾರೆ. ಅವರು ಸೀಮಂತನಾದ್ರೂ ಮಾಡ್ಲಿ, ಮೆರವಣಿಗೆನಾದ್ರೂ ಮಾಡ್ಲಿ, ನನಗೇನಾಗ್ಬೇಕಾಗಿದೆ? ಆದ್ರೆ ನನ್ನ ಮಗ ಇಲ್ಲಿ ಕುಣಿತಾ ಆಟ ಆಡ್ಕೊಂಡಿದ್ದಾನೆ. ವಾಟ್? ಏನ್ರಿ ನೀವು ಹೇಳ್ತಾ ಇರೋದು? ನಿಮ್ ಮಗನಿಗೆ ಪೆಟ್ಟಾಗಿದೆ ಅಂತ? ಪೆಟ್ಟು ಇಲ್ಲ, ಏನು ಇಲ್ಲ ಸರ್, ಸುಳ್ಳು ಹೇಳಿದ್ದಾರೆ. ಅವನಿಗೇನು ಆಗೇ ಇಲ್ಲ. ಮತ್ತೆ ಆ ಡಾಕ್ಟರ್ ಸರ್ಟಿಫಿಕೇಟ್? ಅದು ಸುಳ್ಳು ಸರ್, ಇವರೇ ಸೃಷ್ಟಿ ಮಾಡಿರೋದು. ಆ ಡಾಕ್ಟರ್ಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ನನ್ನ ಮಗ ನನಗೆ ಸಿಗದಿರೋ ಹಾಗೆ ಮಾಡಿ ಇವರಿಲ್ಲಿ ಸೀಮಂತ ಮಾಡ್ತಾ ಇದ್ದಾರೆ. ಇವ್ರು ಯಾರನ್ನು ಸುಮ್ಮನೆ ಬಿಡಬಾರ್ದು ಸರ್. ಕಂಬಿ ಕಂಬಿ ಎಣಸು ಹಾಗೆ ಮಾಡ್ಬಿಡ್ತೀನಿ, ಬಿಡಲ್ಲ. ಏನಂತ ಅಂದ್ಕೊಂಡಿದ್ದಾರೆ ಈ ಕಾಳೆ ಬಗ್ಗೆ? ನೋಡಿ ಶಶಾಂಕ್, ನೀವು ಅಲ್ಲಿ ಏನು ಹೆಚ್ಚು ಮಾತಾಡ್ಬಿಡಿ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕಾಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಒಂದು ಕೆಲಸ ಮಾಡಿ, ಸೀಮಂತದಲ್ಲಿ ನಿಮ್ಮ ಮಗನ ಫೋಟೋನ ಮೊಬೈಲಲ್ಲಿ ತಕ್ಕೊಳ್ಳಿ. ಸರ್, ನಮ್ಮ ಮನೆ ಒಳಗಿಲ್ಲ, ಹೊರಗಡೆ ಇದ್ದೀನಿ. ಮಾತಾಡ್ಲಿಕ್ಕೆ ಒಳಗೆ ಹೋಗ್ತಿರಲ್ಲ, ಆಗ ಅವ್ರಿಗೆ ಗೊತ್ತಾಗದ ಹಾಗೆ ಫೋಟೋ ತಗೊಳ್ಳಿ. ಡೋಂಟ್ ವರಿ ಶಶಾಂಕ್, ಕೋರ್ಟಲ್ಲಿ ಅವ್ರ ಮೋಸನ ಎಳೆಯೋಣ. ಯೋಚನೆ ಮಾಡಬೇಡಿ ಶಶಾಂಕ್, ನಾನಿದ್ದೀನಿ. ಓಕೆ. ಹೇಳತ್ತೆ. ಸದ್ಯ ಈಗ್ಲಾದ್ರೂ ಫೋನ್ ತಗೊಂಡಿಯಲ್ಲ, ಇದು ಸೇರಿ 4ನೇ ಸರಿ ನಾನು ಫೋನ್ ಮಾಡ್ತಿರೋದು. ಎಲ್ಲಿದ್ಯಾ? ಒಳಗಡೆ ಗಲಾಟೆಯಲ್ಲಿ ಸಿಗಾಕೊಂಡಿದ್ದೆ. ವಿಷಯ ಏನ್ ಹೇಳು? ನೀನ್ ಹೇಳ್ಬೇಕು ಅಲ್ಲಿ ಏನಾಗ್ತಿದೆ ಅಂತ. ಸೀಮಂತನ ನಿಲ್ಸಿ ಆದಿತ್ಯನ್ ಕರ್ಕೊಂಡು ಹೊರಟೆ ತಾನೆ? ಇಲ್ಲ, ಸೀಮಂತ ಮುಗಿಲಿ ಅಂತ ಹೊರಗಡೆ ನಿಂತು ಕಾಯ್ತಾ ಇದ್ದೀನಿ. ಮುಗಿದ ಕೂಡಲೇ ಆದಿತ್ಯನ್ ಕರ್ಕೊಂಡು ಹೊರಡ್ತೀನಿ.
ಬಿಟ್ಟು ಕಾಯೋದಿಕ್ ನೀನೇನು ಅವ್ರ ಮನೆ ವಾಚ್ಮೇನೇನೋ? ಮೊದ್ಲು ಒಳಗಡೆ ಹೋಗಿ ಆದಿತ್ಯನ ಎತ್ಕೊಂಬ. ಹೋಗಿದ್ದೆ ಅತ್ತೆ. ಒಳಗಡೆಗ ಯಾರು ತಡಿಯಕ್ಕಾಗ್ಲಿಲ್ಲ, ಒಳಗಡೆ ನುಗ್ಗಿದ್ದೆ. ಅವ್ರೇನು ಮಾಡ್ಲಿಲ್ವಾ? ಡಾಕ್ಟರ್ ವಿಷಯ ಎಲ್ಲ ಗೊತ್ತಾಗಿದೆ, ಜಾಸ್ತಿ ಮಾತಾಡಿದ್ರೆ ಒಳಗಾಕ್ಸ್ತೀನಿ ಅಂತಾನು ಹೇಳಿದೀನಿ. ಮತ್ ಆದಿತ್ಯನ್ ಕರ್ಕೊಂಡ್ ಬರತಾನೆ. ಆದ್ರೆ ನಮ್ಮಮ್ಮ ಬಿಡ್ಬೇಕಲ್ಲ. ಸೀಮಂತ ಶಾಸ್ತ್ರ ಅರ್ಧಕ್ಕೆ ನಿಂತ್ರೆ ತಾಯಿ ಮಗುಗ್ ಒಳ್ಳೇದಾಗಲ್ವಂತೆ, ಮುಗಿಯೋವರೆಗೂ ಹೊರಗಡೆ ಇರಂತ ಆಚೆ ಹಾಕಿದಾಳೆ. ಅಲ್ವೋ, ನಿನ್ ಬಗ್ಗೆ ಅವ್ರು ಯಾರು ತಲೆ ಕೆಡ್ಸ್ಕೊಳಲ್ಲ ಅಂದ್ಮೇಲೆ ನೀನ್ ಯಾಕೋ ತಲೆ ಕೆಡ್ಸ್ಕೋಬೇಕು? ನೀನ್ ಹೋಗಿ ಅವ್ರ ಮನೆ ಬಾಗಿಲು ಕಾಯೋದು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ಕೂತಿರೋದು ನೀನ್ ಹೆಂಡ್ತಿನೇ ಆಗಿರ್ಬೋದು, ಆದ್ರೆ ಅವಳ ಮಡ್ಲಲ್ಲಿರೋದು ಬೇರೆ ಯಾವಂತೋ ಮಗು. ಅವಳ ಸೀಮಂತಕ್ಕೆ ನೀನ್ ಯಾಕೆ ಅವ್ರ ಮನೆ ಕಾಯ್ಬೇಕು? ನಿನಗ್ ರೋಷನೇ ಇಲ್ವಾ? ಅತ್ತೆ, ನೀ ಹೇಳೋದೆಲ್ಲ ನನ್ಗೆ ಅರ್ಥ ಆಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರೋ. ಆದಿತ್ಯನ ಇವತ್ತು ಕರ್ಕೊಂಡ್ ಬರ್ತೀನಿ. ಈಗ ನೀನ್ ಸುಮ್ನೆ ಇದ್ರೆ ಕೋರ್ಟು ಬಂದು ಕೈ ಮುಗಿತಾರೆ. ಆರ್ತಿ ಬಸ್ರಿ ಸ್ವಲ್ಪ ದಿನ ತಡ್ಕೋ ಅಂತ. ಇದನ್ನೆಲ್ಲ ಕಟ್ಟಿಟ್ಟು ಒಳಗಡೆ ಹೋಗಿ ನಿನ್ ಮಗನ್ ಕರ್ಕೊಂಡ್ ಬರ್ತಾ ಇರು. ಅತ್ತೆ, ಬಲವಂತ ಮಾಡಬೇಡ. ಒಂದ್ 10 ನಿಮಿಷ ಅಷ್ಟೇ, ಆಮೇಲೆ ಆದಿತ್ಯ ನನ್ನವನೇ. ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗ್ದಿದ್ರೆ ನನ್ನ ಮಗನ್ ಕರ್ಕೊಂಡು ಹೋಗ್ಬೋದಾ? ಅವನು ನನ್ನ ಮಗ, ನನ್ನ ಹತ್ರನೇ ಇರ್ತಾನೆ. ಅವನು ನಿನ್ ಮಗ ಇರ್ಬೋದು, ಆದ್ರೆ ನನ್ ಮಗನು ಅನ್ನೋದನ್ನ ಮರಿಬೇಡ. ಇವನು ನಮ್ಮ ವಂಶೋದ್ಧಾರಕ. ಇನ್ಮೇಲೆ ಏನಿದ್ರು ನಮ್ಮ ಮನೇಲಿ ಇರ್ಬೇಕು. ಅವನು ನಾನು ಎಲ್ಲೂ ಕಳ್ಸಲ್ಲ. ಯಾಕೆ ಕಳ್ಸಲ್ಲ? ಮಗು ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ ನಿನಗೆ? ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಏನಾಗತ್ತೋ ಏನೋ ಅನ್ನೋ ಆತಂಕ ಸ್ವಲ್ಪನೂ ಇಲ್ವಲ್ಲ ನಿನಗೆ? ಆರಾಮಾಗಿ ಫಂಕ್ಷನ್ ನಡೀತಾ ಇದೆ ಮನೇಲಿ. ದೊಡ್ಡದಾಗ ಅವತ್ತು ನನಗೆ ಹೇಳಿದೆ, ಅವನು ಏನ್ ತಿಂತಾನೆ, ಯಾವಾಗ ಸ್ಕೂಲ್ಗೆ ಹೋಗ್ತಾನೆ, ಅವನ ಟೈಮ್ ಟೇಬಲ್ ಏನು ಎಲ್ಲ ತಿಳ್ಕೋಬೇಕು. ಬರೀ ಕೋರ್ಟಲ್ಲಿ ಮಗು ಕೊಡುವಂತ ಹಾರಾಡೋದು ಅಷ್ಟೇ ಅಲ್ಲ ಅಂತ. ನೀನೇನ್ ಮಾಡ್ತಾ ಇದೀಯ ಇವತ್ತು? ಸಾಕ್ಷಿಯಲ್ಲಿ ಸ್ಕೂಲ್ಗೆ ಹೋಗಿದ್ದಾಳೆ, ಎಕ್ಸಾಮ್ ನಡೀತಾ ಇದೆ, ಆದ್ರೆ ಇವನ್ಗೆ ರಜೆ ಹಾಕ್ಸಿ ಇಲ್ಲಿ ಕೂಡಿಸ್ಕೊಂಡಿದ್ಯಾ. ನನ್ನ ಮಗ ಫೇಲ್ ಆದ್ರೂ ಪರವಾಗಿಲ್ಲ, ಅವಳು ಚೆನ್ನಾಗಿ ಓದ್ಬೇಕು ಅಲ್ವಾ? ನಾಳೆನೂ ಹೀಗೆ ಮಾಡ್ತೀರಾ? ನೀನು ಹುಟ್ಟೋ ಮಗುನ ಸಾಕ್ಷಿನ ಚೆನ್ನಾಗಿ ಓದಿಸ್ತೀರಾ, ಅವರಿಬ್ಬರು ಚಾಕ್ರಿಗೆ ನನ್ನ ಮಗನ್ನ ಮನೇಲೆ ಉಳಿಸ್ಕೋತೀರಾ. ನನ್ನ ಮಗಂಗೆ ಯಾಕ್ಬೇಕಂತ ಕರ್ಮ? ನೋಡು ಆರ್ತಿ, ಸಮಾಧಾನವಾಗಿ ನೀನೇ ಯೋಚನೆ ಮಾಡು. ಇಲ್ಲಿ ಆದಿತ್ಯ ನಿನ್ನ ಮಗ, ಬರೀ ನಿನ್ನ ಮಗ. ನೀನು ಅವನಿಗೆ ಸಮಯ ಕೊಡಕ್ಕಾಗದೆ ಇದ್ರೆ ಬೇರೆ ಯಾರು ಅವನಿಗೆ ಸಮಯ ಕೊಡಲ್ಲ, ಯಾರು ಅವನನ್ನು ನೋಡ್ಕೊಳ್ಳಲ್ಲ. ಇವತ್ತು ಸೀಮಂತದ ಫಂಕ್ಷನ್ನು, ಇದು ಬರೀ ಶುರು ಅಷ್ಟೇ. ನಿನಗಿನ್ನೂ ಮಗು ಹುಟ್ಟಬೇಕು, ಬಾಣಂತನ ಆಗ್ಬೇಕು, ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಟೈಮ್ ಇರಲ್ಲ ನಿನಗೆ. ನೀನೇ ಆದಿತ್ಯನ ಕಡೆ ಗಮನ ಕೊಡದೇ ಇದ್ರೆ ಇನ್ಯಾರು ನೋಡ್ಕೋತಾರೆ? ಈ ಮನೆಯಲ್ಲಿ ಆದಿತ್ಯ ಅನಾಥ ಹಾಗೆ ಆಗ್ತಾನೆ. ನನ್ ಮಗ ಅನಾಥ ಅಲ್ಲ, ಅವನ ಜೊತೆ ನಾನಿದ್ದೀನಿ. ನೋಡಿದ್ನಲ್ಲ ನಿನ್ ಸೀಮಂತದ ಸಂಭ್ರಮದಲ್ಲಿ ನನ್ನ ಮಗನ ಹೇಗೆ ನೆಗ್ಲೆಕ್ಟ್ ಮಾಡಿದ್ದೆ ಅಂತ. ಈಗ್ಲೇ ಈ ಗತಿ ಅಂದ್ರೆ ಮುಂದಕ್ಕಿನ್ ಹೇಗೆ ಯೋಚನೆ ಮಾಡೋ? ನಿನಗೆ ಬೇರೆ ಮಗು ಹುಟ್ಟತಾ ಇದೆ, ಆಗ ಆದಿತ್ಯ ಕೊಡಕ್ಕೆ ನನ್ನ ಹತ್ರ ಸಮಯ ಇರಲ್ಲ. ಕೋರ್ಟ್ ಹೋದ್ರೆ ಕೇಸ್ ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಸುಳ್ಳು ಹೇಳಿ ಮೋಸ ಮಾಡಿ ಕೇಸ್ನು ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ. ಆದಿತ್ಯ ನಿನ್ ಜೊತೆ ಇದ್ರೆ ನಿನ್ ಕೆಲವ್ ನೋಡ್ಕೊಳಕ್ ಆಗಲ್ಲ. ಅವ್ನ್ ನನ್ ಜೊತೆ ಇದ್ರೆ ಚೆನ್ನಾಗಿರ್ತಾನೆ. ಕಳ್ಸು ಅವನ್ನ. ಬಾ. ಒಂದ್ ನಿಮಿಷ, ನಿನ್ನ ಆತಂಕ ಏನು?
ಈ ಮಗು ಆದ್ರೆ ಆದಿತ್ಯನ ನಾನು ನೆಗ್ಲೆಕ್ಟ್ ಮಾಡ್ತೀನಂತ ತಾನೆ. ಈ ಮಗುವಿಂದ ಆದಿತ್ಯನ ನನ್ನಿಂದ ದೂರ ಆಗೋದಾದ್ರೆ ನನಗೆ ಮಗು ಬೇಕಾಗಿಲ್ಲ. ಅಯ್ಯೋ 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 ಅಯ್ಯೋ, ಬಸರಿ ಹೆಂಗಸ್ರು ಆಡೋ ಅಂತ ಮಾತಾ ಇದು? ಮಕ್ಳಿಲ್ದೆ ಇರೋ ಎಷ್ಟೋ ತಂದೆ ತಾಯಿ ಮಕ್ಳಾಗ್ಲಿ ಅಂತ ಎಂತೆಂಥ ಕಷ್ಟಪಡ್ತಾರೆ. ಕಂಡ್ ದೇವ್ರಿಗೆಲ್ಲ ಕೈ ಮುಗಿದ್ ಕೇಳ್ಕೋತಾರೆ. ಅಂಥದ್ರಲ್ಲಿ ಇವಳು ಮಗುನೇ ಬೇಡ ತೆಗೆಸ್ಬಿಡ್ತೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ನೀವು ಸುಮ್ಮನೆ ಇರಿ. ನಾನ್ ಯಾಕಪ್ಪ ಸುಮ್ಮನೆ ಇರ್ಬೇಕು? ಆ ಮಗುವಿನ ತಂದೆ ನಮ್ ಸೂರ್ಯ ಅವಳ ಕಣ್ ಮುಂದೆನೆ ಗುಂಡ್ಕಲ್ ತರ ನಿಂತ್ಕೊಂಡಿದ್ದಾನೆ. ಅವನ್ ಬಗ್ಗೆ ಸ್ವಲ್ಪನೂ ಕೇರ್ ಇಲ್ದೆ ತಂದು ಮಾತ್ರ ಮಗು ಅನ್ನೋ ತರ ಈ ನಿರ್ಧಾರ ತಗೋತಾ ಇದ್ದಾಳಲ್ಲ, ಸರಿನಾ ಇದು? ನಮ್ ಸೂರ್ಯನ್ಗೂ ಆ ಮಗು ಬಗ್ಗೆ ಎಂಥ ಆಸೆ ಕನ್ಸು ಎಲ್ಲ ಇರುತ್ತೆ. ಇದೆಲ್ಲ ಅರ್ಥ ಆಗೋದ್ ಬೇಡವಾ ಅವಳಿಗೆ? ಅವಳ ಪ್ರೀತಿ ಏನಿದ್ರು ಆ ಮೊದಲನೇ ಗಂಡ ಶಶಾಂಕನ್ ಮಗ ಆದಿತ್ಯನ್ ಬಗ್ಗೆ ಮಾತ್ರ. ಆ ಆದಿತ್ಯ ನನಗ್ ಮೊದಲನೇ ಅಪ್ಪನೇ ಬೇಕು, ಅವ್ರ ಜೊತೆನೆ ಹೋಗ್ತೀನಿ ಅಂತ ಹಠ ಮಾಡಿದ್ರೆ ನಮ್ ಸೂರ್ಯನ್ ಬಿಟ್ಬಿಟ್ಟು ಮತ್ತೆ ಶಶಾಂಕನ್ ಹಿಂದೆ ಹೊಟ್ಟೋಗ್ತಾಳೋ ಏನೋ. ಹಾಗೇನಾದ್ರೂ ಆದ್ರೆ ಏನಪ್ಪ ಗತಿ? ನೋಡು ಸೂರ್ಯ, ನೀನ್ ಆರ್ತಿಗೆ ಸರಿಯಾಗಿ ತಿಳಿಸ್ ಹೇಳು, ಇಂಥ ಆಟ ಎಲ್ಲ ನಡೆಯಲ್ಲ ಅಂತ. ನೀವು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ತಲೆ ಗಟ್ಟಿ ಇದೆ ಅಂತ ಬಂಡಕ್ಕೆ ಚೆಚ್ಕೊಳಕ್ಕಾಗತ್ತಾ? ಆರ್ತಿ ಈಗಿರೋ ಪರಿಸ್ಥಿತಿಯಲ್ಲಿ ಆವೇಶದಲ್ಲಿ ಈ ಮಾತು ಹೇಳಿದಾಳೆ ಅಷ್ಟೇ. ನಾವು ಇಂಥ ಸಂದರ್ಭದಲ್ಲಿ ಅವಳನ್ನ ಅನುಸರಿಸ್ಕೊಂಡು ಹೋಗ್ಬೇಕೆ ಹೊರತು ಗದರಿಸಬಾರ್ದು. ಹೇಳ್ಬಾರ್ದು. ನಾನೇನಪ್ಪ ಹೇಳ್ದೆ? ಮಕ್ಕಳಿಲ್ದೆ ಇರೋರು ಕೂಡ ಮಕ್ಕಳ ಬಗ್ಗೆ ಎಷ್ಟೊಂದು ಆಸೆ ಇರುತ್ತೆ. ಅಂಥದ್ರಲ್ಲಿ ತನ್ನ ಹೊಟ್ಟೆಲಿ ಆ ಮಗುನ 7 ತಿಂಗಳಿಂದ ಹೊತ್ಕೊಂಡಿದ್ದಾಳೆ. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಬೇಡ್ವಾ ಅವಳಿಗೆ? ಆ ಮಗು ನಮ್ ವಂಶದ ಕುಡಿ ರವಿ, ನಮ್ಗೆಲ್ಲ ಬೇಜಾರಾಗಲ್ವಾ? ಹಾಗಂತ ಆರ್ತಿಗೆ ಬೈಯೋಕ್ಕಾಗುತ್ತಾ? ಇಂಥ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ತಿಳಿಸಿ ಹೇಳಬೇಕು. ಸೂರ್ಯ, ಹೋಗಿ ಆರ್ತಿಗೆ ಸಮಾಧಾನ ಮಾಡು. ಈ ವಿಷಯನ ತಲೆಯಿಂದ ತೆಗೆದಾಕು ಅಂತ ಹೇಳು. ಹೋಗು. ಯಾಕೆ ಅಳ್ತಾ ಇದ್ದೀರಾ? ನಾನು ಮದುವೆ ಆದಾಗ್ಲಿಂದ ನೀವೆಷ್ಟೊಂದು ನೋವು ಅನುಭವಿಸ್ತಾ ಇದ್ದೀರಾ. ನನ್ನಿಂದ ನಿಮಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಐ ಆಮ್ ಸಾರಿ. ಯಾಕಾಗಿ ಮಾತಾಡ್ತೀರಾ? ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ತಾನೆ ನನ್ನ ಜೀವನದ ಶೈಲಿ ಬದಲಾಗಿತ್ತು. ಆದ್ರೆ ಏನ್ ಪ್ರಯೋಜನ ಸೂರ್ಯವ್ರೆ? ಹೀಗೆಲ್ಲದು ಹಾಳು ಮಾಡಿಬಿಟ್ಟೆ ನಾನು. ನೀವೀ ಮಗು ಮೇಲೆ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೀರಾ, ಕನಸುಗಳನ್ನ ಕಟ್ಕೊಂಡಿದ್ದೀರಾ. ಆದ್ರೆ ನಾನು ಎಲ್ರ ಮುಂದೆ ಮಗು ತೆಗ್ಸೋ ಮಾತಾಡ್ದೆ. ಪರಿಸ್ಥಿತಿ ಹಾಗಿತ್ತು ಹೇಳಿದ್ರಿ, ಆದ್ರೆ ನೀವು ಹೇಳಿದ್ದು ನಿಜ ಅಲ್ವಲ್ಲ? ಇಲ್ಲ ಸೂರ್ಯವ್ರೆ, ನಾನು ಹೇಳಿದ್ ನಿಜಾನೇ. ನೀವೀ ಮಗು ಮೇಲೆ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೀರಾ, ಕನಸುಗಳನ್ನ ಕಟ್ಕೊಂಡಿದ್ದೀರಾ.
ಆದ್ರೆ ನಾನು ಎಲ್ರ ಮುಂದೆ ಮಗು ತೆಗ್ಸೋ ಮಾತಾಡ್ದೆ. ಅವ್ನು ನೋಡಿ ಯಾವ ರೀತಿ ಮಾತಾಡ್ದ ಅಂತ. ಈ ಮಗು ಹುಟ್ಟಿದ್ರೆ ನಾನು ಆದಿತ್ಯನ ದೂರ ಮಾಡ್ಬಿಡ್ತೇನಂತೆ. ಇಲ್ಲ, ನನ್ಗೆ ಆದಿತ್ಯನ ಬಿಟ್ಟಿರೋದಕ್ಕಾಗಲ್ಲ. ನನ್ಗೆ ಆದಿತ್ಯನ ಮುಖ್ಯ. ನೀವೇ ಹೇಳಿ, ನಮಗೆ ಆದಿತ್ಯ ತಾನೇ ಮುಖ್ಯ. ನಾನು ಆದಿತ್ಯನ ಬಿಟ್ಕೊಡಲ್ಲಪ್ಪ. ನನಗೆ ಮಗುಕ್ಕಿಂತ ಆದಿತ್ಯನೇ ಮುಖ್ಯ. ನಾನು ಆದಿತ್ಯ ಬಿಟ್ಟಿರೋದಕ್ಕಾಗಲ್ಲ. ಆದಿತ್ಯ ಮುಖ್ಯನೇ. ನಾವ್ ಆಮೇಲೆ ಕೂತ್ ಮಾತಾಡೋಣ. ಮಾತಾಡೋದೇನಿದೆ ಸೂರ್ಯವರೇ? ಆದಿತ್ಯ ನಮ್ಮ ಮಗ, ಅವನನ್ನ ನಾವು ಉಳಿಸ್ಕೊಳ್ಬೇಕು. ಆದಿತ್ಯ ನಮ್ಮ ಮಗ, ನಾವನ್ನ ಉಳಿಸ್ಕೊಳ್ಬೇಕು, ಯಾರಿಗೂ ಬಿಟ್ಕೊಡ್ಬಾರ್ದು. ಆದಿತ್ಯ ನಿಮ್ಮ ಮಗ, ಉಳಿಸ್ಕೊಳ್ಬೇಕು.